ಇದೇ ಕೆರೆ ಮೀನಿದು. ಇವಾಗ ಇದನ್ನ ಫ್ರೈ ಮಾಡ್ತೀವಿ. ಅಂದ್ರೆ ಚಿಕನ್ ಅಲ್ಲ ಸಾರಿ ಫಿಶ್ ಮಸಾಲ, ಇದು ಒಂದು ಮೊಟ್ಟೆ, ಡ್ರೈ ಫ್ರೂಟ್ಸು, ಸ್ನೇಹಿತರೆ ಫೈನಲಿ ಮೀನೆಲ್ಲ ಬೇಯ್ದೈತೆ ನೋಡ್ರಿ. ಏನ್ ಮಸಾಲ ಕಾಣಿಸ್ತೈತೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ, ಡ್ರೋನ್ ಹಾರ್ಸೋದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಬಟ್ ಇವಾಗ ಏನಂತ ಅಂದರೆ ಅಲ್ಲಿ ಮೀನು ಹಿಡಿತಾ ಇದ್ರು ತುಂಬ ಜನ. ಆ ಮೀನನ್ನು ಹಿಡ್ಕೊಂಡು ಬಂದಿದ್ದೀವಿ. ಅದು ಕೊಡೋದು ಆ ಕಡೆ ಇಲ್ಲಿ ನೋಡಿ. ಇದೇ ಕೆರೆ ಮೀನು, ಇದೇ ಕೆರೆ ಮೀನಿದು. ಅಲ್ಲಿಂದ ಹುಡುಗ ಹಿಡಿತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ಅಮೌಂಟ್ ಕೊಟ್ಟು ನಾವು ಈಸ್ಕೊಂಡು ಬಂದಿದ್ದೀವಿ. ಇವಾಗ ಇದನ್ನ ಫ್ರೈ ಮಾಡ್ತೀವಿ. ಅಂದರೆ ಇದೆಲ್ಲ ನಮಗೆ ಹೊಸದು. ಕಾಡ ಮನುಷ್ಯರು ಹೆಂಗ್ ಮಾಡ್ತಾರೆ. ಅಯ್ಯೋ ಇನ್ನೂ ಬದುಕೈತೆ ಗುರು, ಇದು ಸೀರಿಯಸ್ ಆಗಿ ಬದುಕೈತಿದು. ಇದೆಲ್ಲ ವಾಶ್ ಮಾಡಿ ತಿನ್ಬೇಕು. ಅದರಿಂದ ಇದೆಲ್ಲ ನಮ್ಗೆ ಹೊಸ ಎಕ್ಸ್ಪೀರಿಯನ್ಸು. ಒಂದ್ಸಲಿ ಟ್ರೈ ಮಾಡ್ಬಿಡೋಣ ಅಂದ್ಬಿಟ್ಟು ಇದನ್ನ ಟ್ರೈ ಮಾಡ್ತಾ ಇದೀವಿ. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಅಂತ. ನೀರು ಕುಡಿಸಿದ್ರೆ ಇನ್ನೂ ಎಗುರ್ತಾವ ಅವು. ನೀರು ಹಾಕಿದ್ವಿ. ಇವಾಗ ಇದೇನಂತ ಅಂದ್ರೆ ನಾವು ಸಿಲ್ವರ್ ಕವರ್ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಮಾಡಿದ್ವಿ. ಬಟ್ ಇವಾಗ ಸಿಲ್ವರ್ ಕವರ್ ಸಿಗಲಿಲ್ಲ, ಅದರಿಂದ ಬಾಳೆ ಎಲೆ ಕಿತ್ಕೊಂಡ್ ಬಂದಿದೀವಿ. ಇದರಲ್ಲಿ ನಾವು ಫ್ರೈ ಮಾಡ್ತೀವಿ. ಅಂದ್ರೆ ಮಸಾಲ ಗಿಸಾಲ ಎಲ್ಲ ನೋಡಿ ಆಲ್ಮೋಸ್ಟ್. ಇದು ಚಿಕನ್ ಅಲ್ಲ ಸಾರಿ ಫಿಶ್ ಮಸಾಲ, ಇದು ಒಂದು ಮೊಟ್ಟೆ, ಡ್ರೈ ಫ್ರೂಟ್ಸು. ಆದ್ರೆ ಇದನ್ನು ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ ಹಾಕಲ್ಲ. ಇದು ಬಂದು ಈರುಳ್ಳಿ ಮಸಾಲೆ ಎಲ್ಲ ಐಟಮ್ ತಗೊಂಡ್ಬಂದಿದೀವಿ. ಅಲ್ಲಿ ಶಾಪಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡ್ಬಂದಿರೋದು. ಕಾಸು ಕೊಟ್ಟೆ ತಗೊಂಡ್ಬಂದಿದ್ದು, ರಿಕ್ವೆಸ್ಟ್ ಏನಿಲ್ಲ. ಅದು ಟ್ರೈ ಮಾಡೋಣ ಅಂತ ಇದೆಲ್ಲ ಹಾಕಿ ಟ್ರೈ ಮಾಡಿ ತೋರಿಸ್ತೀವಿ ನಿಮ್ಗೆ. ಇವಾಗ ಬೆಂಕಿ ಹಚ್ಚೋಣ. ಅದನ್ನ ಕ್ಲೀನ್ ಮಾಡ್ಬೇಕಲ್ವಾ. ಇವಾಗ ಮೀನನ್ನು ಕ್ಲೀನ್ ಮಾಡ್ಬೇಕು ನಾವು. ಬ್ರೋ ಕರೆಕ್ಟ್. ಇಬ್ರು ಸೇರ್ಕೊಂಡು ಆ ಟಾಸ್ಕ್ ಕಂಪ್ಲೀಟ್ ಮಾಡೋಣ ಬನ್ರಿ. ಇದ್ರ ಮೇಲೆ ಬೇಡ ಬಿಡಿ ಸರ್, ತೆಗೀರಿ ಅದೆಲ್ಲ. ಅದ್ರೊಳಗಡೆ ಆರ್ಟು, ಅದ್ರೊಳಗಡೆ ಏನೇನೈತೆ ಎಲ್ಲ ತೆಗ್ದಾಕ್ರಿ, ಹೇಳ್ತೀನಿ. ನೀರು ಹಾಕ್ತೀನಿ, ಅದೆಲ್ಲ ತೆಗ್ದಾಕ್ರಿ. ಇನ್ನೂ ಬದುಕಿ ಐತಲ್ವಾ. ಬಾಯಿ ಆಕ್ಷನ್ ಮಾಡ್ತಾ ಇರೋದು ನೋಡ್ರಿ. ಅದು ಏನಿಲ್ಲ ಬಿಡು ಶಿಷ್ಯರಲ್ಲಿ. ಮೇಲ್ಗಡೆ ಇರೋದು ಇದನ್ನ ಹಿಂಗೆ ಕೆರೀರಿ. ಅದೆಲ್ಲ ಎಗರ್ಬಿಡ್ಬೇಕಾಚೆ. ಕಂಡಾಯ್ತಾ? ಇನ್ನೇನು ಇಲ್ಲ ಅಂತೀರಾ, ಅದೆಲ್ಲ ತಿಂತೀರಾ? ಹೇಳ್ತೀನಿ ಲೋಟ. ಸ್ನೇಹಿತರೆ ನೆಕ್ಸ್ಟ್ ಇವಾಗ ಇದು ಫಿಶ್ ಪೌಡ್ರು, ಕಬಾಬ್ ಪೌಡ್ರು. ಇದನ್ನ ನೆಕ್ಸ್ಟ್ ಹಾಕ್ತಾ ಇದೀವಿ ನಾವು. ಇವತ್ತು ಚಾಕು ಗೀಕು ಎಲ್ಲ ಸಾಲ ತಗೊಂಡ್ಬಂದಿರೋದು ನಾವು. ಅದು ಯಾವುದೋ ಅಂಗಡಿಯವ್ರ ಹತ್ರ ಇಸ್ಕೊಂಡಿರೋದು. ನಾವು ಸ್ವಲ್ಪ ಬೇರೆ ಥರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಏನಂತಂದರೆ ಮೊಟ್ಟೆನ ಇದನ್ನ ಹಾಕ್ತಾ ಇದ್ದೀವಿ. ನಾನಂತೂ ನೋಡಿಲ್ಲ, ಇವನು ಹೇಳ್ತಾ ಇರೋದು ಮೊಟ್ಟೆ ಹಾಕಿ ಅಂತ. ನೋಡೋಣ ಬಂದ್ಬಿಡ್ತೀವಿ. ಏನು ಮಾಡಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ. ನೋಡೋಣ ಸ್ವಲ್ಪ ನೀರು ಹಾಕೊಂಡು ಯಾವ ಥರ ಬರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿ. ನೀರು ಹಾಕೊಂಡಿದ್ದು ನೀರ ಏನೇನು ಹಾಕಿಸ್ತವನೆ, ಏನೇನು ಹಾಕಿಸ್ಬೇಕು. ಟ್ರೈ ಮಾಡಿದ್ಯಾ ನೀನು? ಯಾವ ಥರ ಟ್ರೈ ಮಾಡೋಣಂತೆ, ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು. ಸಾಕಲ್ಲ ಯಾ
ಹಾಗೆ ಆಗುತ್ತೆ ಹೊಡೆದೋಗುತ್ತೇನೆ. ಅದು ಎತ್ಕೊಂಬರಲ್ಲ ಗರಿ ಅದು ಎಲ್ಲೆಲ್ಲಿ ಒಣಗೈತೆ ಅದೆಲ್ಲ ಎತ್ಕೊ ಬಂದ್ರಿ ಒಂದು 10 ನಿಮಿಷ ಉರಿಸ್ಬೇಕು. ಎಲ್ಲ ಬಿಡಿದ್ರೆ ಆಮೇಲೆ ಹಾಕ್ಕೊಂಡು ಬ್ರೋ ಸೀರಿಯಸ್ ಆಗಿ ಬೆಂದೋಗೈತೆ ಬ್ರೋ, ನಿಜವಾಗ್ಲೂ ಫುಲ್ಲಾಗಿ ಬೆಂದೋಗೈತೆ ಬ್ರೋ. ಸೈಡಲ್ಲಿ ಇಡು, ಒಂದು ಪ್ಲೇಟ್ ತೆಗ ತಗೊಳ್ಳಿ ಹೇಳ್ತೀನಿ. ಯಾರಿಗೋ ಫೋನ್ ಮಾಡ್ತಿದ್ಯಾ? ಯಾರಿಗೋ ಬೇಕಾಗ ನನಗೆ ಮೀನಿಗೆಲ್ಲ ಇಷ್ಟ. ಸ್ನೇಹಿತರೆ ಫೈನಲಿ ಮೀನೆಲ್ಲ ಬೇಯ್ದೈತೆ ನೋಡ್ರಿ, ಏನು ಮಸಾಲ ಕಾಣಿಸ್ತೈತೆ. ಇರಿ ಬ್ರೋ ನೀವು ಇದನ್ನ ಆಗಿದೆ ರೆಡಿ. ನೋಡ್ರಿ ಈರುಳ್ಳಿ ಹಾಕ್ಕೊಳ್ರಿ. ಜೊತೆಗೆ ಇವಾಗ ನಾವು ಈರುಳ್ಳಿ ಮೆಸ್ಸು ಮಸಾಲ ಅದಕ್ಕೆ ಶಾರ್ಟೇಜ್ ಆದ್ರೂ ಪರವಾಗಿಲ್ಲ, ಕ್ಲೀನಾಗಿ ಕೈ ತೊಳ್ಕೊಂಬಿಟ್ರಿ. ನೋಡಿ ಈ ಥರ ರೆಡಿ ಆಗಿದೆ. ಜೊತೆಗೆ ಈರುಳ್ಳಿ ಮಸಾಲ ಎಲ್ಲ ತಗೊಂಬಂದಿದ್ದೀವಿ ರೆಡಿ. ಇವಾಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಇವಾಗ ಹೆಂಗಿರುತ್ತೆ ಗೊತ್ತಿಲ್ಲ, ಸೀರಿಯಸ್ ಆಗಿ ನೋಡ್ತೀನಿ. ಕೈ ತೊಳ್ಕೊಳ್ರಿ. ಗುರು ಅದೇನು ಮಾಡಿದ್ದೀವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮಗೆ ಸೂಪರ್ ಆಗಿದೆ ಅನ್ಸುತ್ತೆ. ನಾವು ಮಾಡಿದ್ದು ನಮಗೆ ಚೆನ್ನಾಗಿ ಇಷ್ಟ ಆಗಬೇಕು, ಬೇರೆಯವ್ರಿಗೆ ಇಷ್ಟ ಆಗಲ್ಲ. ನೋಡೋಣ. ಚೆನ್ನಾಯ್ತಾ? ನೋಡಿ ಇನ್ನೂ ಬೇಯಬೇಕು ನೋಡುವ. ಬಿಸಿ ಸೂಪರ್ ಆಗಿದೆ ಗುರು, ಅದಕ್ಕೇನೆ ಸೀರಿಯಸ್ ಆಗಿ ಮಸ್ತಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಜಾಗದಲ್ಲಿ ಬಂದು ನಾವು ಹಿಡ್ದಿಲ್ಲ, ಯಾವುದೋ ಹುಡುಗ ಹಿಡಿದು ಕೊಟ್ಟ, ನಾವು ಅದನ್ನು ಬೇಯಿಸ್ಬಿಟ್ಟು ತಿಂತಾ ಇದ್ದೀವಿ. ಸೂಪರ್ ಆಗಿದೆ. ಇದೇ ಥರ ಇನ್ನೂ ವೀಡಿಯೋಗೋಸ್ಕರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ತೋರಿಸ್ತೀನಿ ಇದೇ ಥರದ್ದು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.